ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉತ್ತರ ಕನ್ನಡ ಜಿಲ್ಲೆಯ ರಾಮನಗರದ ಗಣೇಶ್ ಗಲ್ಲಿಗೆ ಹೋಗುವ ಮುಖ್ಯ ರಸ್ತೆ ಮತ್ತೆ ಕುಸಿದು ಆತಂಕ ಸೃಷ್ಟಿ ಮಾಡಿದೆ. ಈ ರಸ್ತೆ ಕುಸಿದ ಭಾಗದಲ್ಲಿ ಸಂಚರಿಸುತ್ತಿದ್ದ ಕಾರೊಂದು ಸಿಲುಕಿಕೊಂಡು ತೀವ್ರವಾಗಿ ಹಾನಿಗೊಳಗಾಗಿದೆ. ಕಳೆದ 3 ವರ್ಷಗಳಿಂದ ಈ ಸಮಸ್ಯೆ ಮರುಕಳಿಸುತ್ತಲೇ ಇದೆ. ಕಳೆದ ವರ್ಷ ಇದೇ ಜಾಗದಲ್ಲಿ ಟ್ರ್ಯಾಕ್ಟರ್ ಹಾಗೂ ಅದಕ್ಕೂ ಮುನ್ನ ಟಿಪ್ಪರ್ ಲಾರಿ ಸಿಲುಕಿಕೊಂಡಿದ್ದವು. ಹಲವು ಬಾರಿ ದೂರು ನೀಡಿದರೂ ಅಧಿಕಾರಿಗಳು ಕೇವಲ ತಾತ್ಕಾಲಿಕ ದುರಸ್ತಿ ಮಾತ್ರ ಮಾಡುತ್ತಿದ್ದಾರೆ ಎಂಬುದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಈ ಮಾರ್ಗದಲ್ಲಿ ನಿತ್ಯ ಶಾಲಾ ಮಕ್ಕಳ ಬಸ್ ಸೇರಿದಂತೆ ನೂರಾರು ವಾಹನಗಳು ಓಡಾಡುತ್ತಾ ಇದ್ದು ದೊಡ್ಡ ಅಪಾಯ ಎದುರಾಗಿದೆ. ರಾತ್ರಿ ವೇಳೆ ಅನಾಹುತ ತಪ್ಪಿಸಲು ಸ್ಥಳೀಯ ನಿವಾಸಿ ದೀಪಕ್ ದುಗಾಣೆ ಎನ್ನುವವರು ರಸ್ತೆಗೆ ಕಡ್ಡಿ ನೆಟ್ಟು ತಾತ್ಕಾಲಿಕ ಎಚ್ಚರಿಕೆ ವ್ಯವಸ್ಥೆ ಮಾಡಿದ್ದಾರೆ. ದೊಡ್ಡ ದುರಂತ ನಡೆಯುವ ಮುನ್ನವೇ ಸರ್ಕಾರ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದು ಗಣೇಶ್ ಗಲ್ಲಿ ರಾಮನಗರದ ರೋಡ್ ಹೋದ ವರ್ಷನೇ ಮಾಡಿದ್ದಾರೆ, ಸ್ವಲ್ಪ ಏನೋ ರಿಪೇರಿ ಮಾಡಿದ್ದಾರೆ. ಬಟ್ ಈಗಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಮಣ್ಣೆಲ್ಲ ಕುಸಿದು ಹೋಗಿದೆ. ಆಮೇಲೆ ಬೆಳಗ್ಗೆ ಒಂದು ಗಾಡಿ ಸಿಕ್ಕೊಂಡು ಬಿದ್ದಿತ್ತು, ಅದನ್ನು ತೆಗೆದಿದ್ದಾರೆ. ಸೊ ಇದೇ ತರ ಆದ್ರೆ ಇದೆಲ್ಲ ರೋಡ್ ಎಲ್ಲ ಕುಸಿದು ಹೋಗಿ ಮತ್ತೆ ಮುಂದೆ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದಕ್ಕೆ ರೋಡ್ ಹೋದ ವರ್ಷ ಇದೇ ರೀತಿಯಾಗಿ ಡ್ಯಾಮೇಜ್ ಆಗಿ ನಂತರ ಮಣ್ಣ ಪಂಚಾಯತ್ ಅವರು ತರಿಸಾಕಿದ್ದಾರೆ. ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋ ಕಾರಣ ಪಂಚಾಯತ್ ಪ್ರಿಯೋರಿಟಿ ಕೊಡ್ಬೇಕು, ಯಾಕಂದ್ರೆ ಇಲ್ಲಿ ಸ್ಕೂಲ್ ವ್ಯಾನು ಎಲ್ಲ ಹೋಗುತ್ತೆ. ಬಟ್ ಇಂಪ್ರೂವ್ಮೆಂಟ್ ಏನಿಲ್ಲ. ಮತ್ತೆ ಈ ವರ್ಷ ಮತ್ತೆ ಹಾಗೆ ಆಗ್ತಾ ಇದೆ. ಬೆಳಿಗ್ಗೆ ಗಾಡಿ ಇಲ್ಲಿ ಸಿಕ್ಕೊಂಡು ಕ್ರೇನ್ ಮೂಲಕ ತೆಗೆದಿದ್ದಾರೆ. ಹಾಗಾಗಿ ಇದನ್ನ ಪ್ರಿಯೋರಿಟಿ ಬೇಸ್ ನಲ್ಲಿ ಮಾಡ್ಬೇಕು ಅಂತ ನಾವು ವರ್ಷ ಆಗತ್ತೆ. ಹಿಂಗ ಸೇಮ್ ಆಗ್ತದೆ. ಮಣ್ಣು ಹಾಕ್ತಾರೆ, ಬಿಟ್ಬಿಡ್ತಾರೆ. ನೀರು ತುಂಬ್ತಾ ಇದೆ. ಹೌದು, ಅಂದ್ರೆ ಈ ಕಡೆ ಗಟ್ಟರ ಇಲ್ಲ,